ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್, ಕರೆಂಟ್ ಫೀಲಿಂಗ್ಸ್ ನಿಮಗೋಸ್ಕರ ಏನಿದೆ, ಅವರು ನಿಮ್ಮ ಬಗ್ಗೆ ಏನೆಲ್ಲ ಫೀಲ್ ಮಾಡ್ತಾ ಇದ್ದಾರೆ, ಏನೆಲ್ಲ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ನೋಡೋಣ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಪರ್ಸನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು, ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಸೊ ಗೈಸ್, ಈ ಒಂದು ಫ್ಲೇಮ್ನ ನೋಡ್ತಾ ನಿಮ್ಮ ವ್ಯಕ್ತಿಯ ಹೆಸರನ್ನ 3 ಬಾರಿ ತಗೊಳ್ಳಿ, ಸೊ ದಟ್ ನೀವು ಅವರ ಎನರ್ಜೀಸ್ಗೆ ಕನೆಕ್ಟ್ ಆಗ್ತೀರಾ. ಓಕೆ, ಇಲ್ಲಿ ತುಂಬಾ ಜನ ಸಪ್ರೇಷನ್ಸ್ ಅಲ್ಲಿ ಇದ್ದೀರಾ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ, ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಕೂಡ ಇದ್ದೀರಾ. ಕನೆಕ್ಷನ್ ತುಂಬಾನೇ ಗ್ಯಾಪ್ ಆಗಿದೆ ಅಂತ ಹೇಳ್ಬಹುದು. ಮುಂಚೆ ತರ ಒಂದು ಬಾಂಡಿಂಗ್ ಆಗಲಿ, ಒಂದು ಕಮ್ಯುನಿಕೇಶನ್ ಆಗಲಿ ಎಲ್ಲೂ ಆಗ್ತಾ ಇಲ್ಲ ಅಂತ ಹೇಳ್ಬಹುದು. ಅವರಿಗೆ ಯಾವುದೇ ರೀತಿಯ ಒಂದು ದಾರಿ ಅವ್ರಿಗೆ ಕಾಣಿಸ್ತಾ ಇಲ್ಲ ಅಂತ ಇದೆ. ಅವ್ರು ತುಂಬಾ ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಒಂದು ರೀಕನ್ಸಿಲೇಷನ್ ನ ಮಾಡಬೇಕು, ನಿಮ್ಮ ಜೊತೆ ಮತ್ತೆ ಒಂದಾಗಬೇಕು ಅನ್ನೋ ಒಂದು ಭಾವನೆ ಇಟ್ಕೊಂಡಿದ್ದಾರೆ, ಆಲೋಚನೆ ಇಟ್ಕೊಂಡಿದ್ದಾರೆ. ಬಟ್ ಅದನ್ನ ನಿಮ್ ಹತ್ರ ಹೇಗ್ ಬಂದು ಅಪ್ರೋಚ್ ಮಾಡಬೇಕು ಅಂತ ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ತುಂಬಾ ಮೂಡ್ ಸ್ವಿಂಗ್ಸ್ ಇದೆ ಅಥವಾ ಭಯ ಕಾಡ್ತಾ ಇದೆ. ಎಲ್ಲಿ ನೀವು ಚಾನ್ಸ್ ಕೊಡದೆ ಹೋಗ್ತೀರಾ, ಎಲ್ಲಿ ಮತ್ತೆ ನಾನು ರಿಜೆಕ್ಷನ್ಸ್ ಅನ್ನೋದನ್ನ ನೋಡ್ಬೇಕಾಗುತ್ತೆ, ಎಲ್ಲಿ ನೀವು ನೋ ಅಂದ್ಬಿಡ್ತೀರಾ, ಎಲ್ಲಿ ನೀವು ಇಲ್ಲ ಅಂದ್ಬಿಡ್ತೀರಾ. ಆ ಇಲ್ಲ ಅನ್ನೋ ಪದನ ಕೇಳಿಸ್ಕೊಳಕ್ಕೆ ಈ ವ್ಯಕ್ತಿ ರೆಡಿ ಇಲ್ಲ. ಅಂಡ್ ಅವ್ರು ನಿಮ್ಮ ಹತ್ರಕ್ಕೆ ಬರಬೇಕಾ ಬರಬಾರ್ದಾ ಅಂತ ಕಾನ್ಸ್ಟೆಂಟ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಅದೇ ನೋ ಅಂತ ಹೇಳಿದ್ರೆ ಮತ್ತೆ ರಿಜೆಕ್ಷನ್ಸ್ ಆದರೆ ಅಂತ ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ಆ್ಯಕ್ಷನ್ಸ್ನ ತಗೊಳ್ತಾ ಇಲ್ಲ. ಬಟ್ ಸ್ಟಿಲ್ ಏನಾದರೂ ಆಗಲಿ ನನ್ನ ಮನಸ್ಸಿನ ಮಾತನ್ನ ಕೇಳ್ತೀನಿ, ನನ್ನ ಮನಸ್ಸಲ್ಲಿ ಸ್ಟ್ರಾಂಗ್ ಆಗಿ ಹೇಳ್ತಾ ಇದೆ ಮತ್ತೆ ನಿಮ್ಮ ಜೊತೆ ಒಂದಾಗಬೇಕು, ಮತ್ತೆ ನನ್ನ ಪಾರ್ಟ್ನರ್ ಜೊತೆ ನಾನು ಬದುಕಬೇಕು ಅನ್ನೋ ಒಂದು ಹಂಬಲ ಈ ಒಂದು ವ್ಯಕ್ತಿಗೆ ಶುರು ಆಗಿರೋದ್ರಿಂದ ಡೆಫಿನೆಟ್ಲಿ ನಾನು ಮತ್ತೆ ಬಂದೇ ಬರ್ತೀನಿ ಅನ್ನೋ ಒಂದು ಮೋಟಿವೇಶನ್, ಒಂದು ಕಾನ್ಫಿಡೆಂಟ್ನ ಇಟ್ಕೊಂಡಿರ್ತಾರೆ, ತುಂಬಾ ಪ್ರಿಪೇರ್ ಆಗಿರ್ತಾರೆ. ಬಟ್ ಆಲ್ ಆಫ್ ಅ ಸಡನ್ ಹಳೇದೆಲ್ಲ ಇವರು ನಿಮ್ಮ ಜೊತೆ ನಡ್ಕೊಂಡಿರುವಂತಹ ರೀತಿ ಆಗಿರಬಹುದು, ರೂಡ್ ಬಿಹೇವಿಯರ್ ಆಗಿರಬಹುದು, ಇವ್ರನ್ನ ಗಿಲ್ಟ್ಗೆ ಕಾಡುತ್ತೆ ಅಥವಾ ಗಿಲ್ಟ್ಗೆ ಒಯ್ದು ಬಿಡುತ್ತೆ. ಸೊ ಹಾಗಾಗಿ ಮತ್ತೆ ಹಿಂದೇಟಾಗ್ತಾರೆ, ಮತ್ತೆ ಒಂದು ಸ್ಟೆಪ್ ಹಿಂದೆ ತಗೊಳ್ತಾರೆ. ಅಂಡ್ ಕೆಲವ್ರದಲ್ಲಿ ಆನ್ ಅಂಡ್ ಆಫ್ ಕನೆಕ್ಷನ್ ಇರೋದ್ರಿಂದ ಈ ವ್ಯಕ್ತಿ ಸಮ್ಟೈಮ್ಸ್ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಅನುಭವ ಆಗಿರಬಹುದು, ನಿಮ್ಮ ವ್ಯಕ್ತಿ ಬೆಳಗ್ಗೆ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ, ಕೇರ್ ಟೇಕ್ ಎಲ್ಲ ಮಾಡ್ತಾರೆ, ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹೇಗಿದೆಯಾ ಎಲ್ಲ ಫಾಲೋ ಅಪ್ ಮಾಡ್ತಾರೆ, ವಿಚಾರಿಸ್ಕೊಳ್ತಾರೆ. ವೆನ್ ಇಟ್ ಕಮ್ಸ್ ಟು ನೈಟ್ ಆದ ತಕ್ಷಣ ಇವ್ರಿಗೆ ನಿಮ್ಮ ಮೇಲೆ ಅದೇನೋ ಯಾವುದೋ ಒಂದು ಸಿಟ್ಟು, ಯಾವತ್ತೋ ಆಡಿದ ಮಾತು, ಅಥವಾ ಇವತ್ತು ಇಡೀ ದಿನ ನೀವು ಯಾವುದೋ ಒಂದು ಇಗ್ನೋರೆನ್ಸ್ ತೋರಿಸಿರ್ತೀರಾ. ಸೊ ಅದನ್ನ ಅವ್ರು ಎತ್ಕೊಂಡು ಅದಕ್ಕೆ ಅವ್ರು ಜಗಳ ಆಡುವಂಥದ್ದು, ಅಥವಾ ನಿಮ್ಮನ್ನ ನಿಮ್ಮ ಫ್ಯಾಮಿಲಿನ ಕಂಪೇರ್ ಮಾಡಿಕೊಂಡು ಯಾರು ಇಂಪಾರ್ಟೆಂಟ್ ಅಂತ ಕೇಳುವಂಥದ್ದು, ಅಥವಾ ಫ್ಯಾಮಿಲಿ ಬೇಕಾ ನಾನು ಬೇಕಾ ಅನ್ನೋ ಒಂದು ಪ್ರಶ್ನೆಗಳನ್ನ ಕೇಳುವಂಥದ್ದು. ಸೊ ಈ ರೀತಿ ಎಲ್ಲ ಇವರ ಒಂದು ಯೋಚನೆಗಳು ನಡೀತಾ ಇದೆ. ಈ ವ್ಯಕ್ತಿ ತುಂಬಾ ಕಾಡಿಸ್ತಾ ಇದ್ದಾರೆ ನಿಮ್ಮನ್ನ, ಪೀಸ್ ಕೊಡ್ತಾ ಇಲ್ಲ ನಿಮ್ಗೆ. ಒಂದೊಂದ್ಸತಿ ಈ ವ್ಯಕ್ತಿ ನಿಮ್ಗೆ ಫೀಲ್ ಮಾಡಿಸ್ತಾರೆ ಇವರಷ್ಟು ಪ್ರೀತಿ ಮಾಡೋರು ಇನ್ಯಾರು ಈ ಜಗತ್ತಲ್ಲಿ ಇಲ್ಲ ಅಂತ. ಬಟ್ ಅದೇ ವ್ಯಕ್ತಿ ಇನ್ ದ ಮೀನ್ ಟೈಮ್ ಈ ವ್ಯಕ್ತಿ ನೈಟ್ ಆದ್ರೆ ಸಾಕು, ಯಾಕಾದ್ರೂ ಈ ವ್ಯಕ್ತಿ ಜೊತೆ ನಾನು ಇದೀನೋ, ಯಾಕಾದ್ರೂ ಈ ವ್ಯಕ್ತಿನ ಪ್ರೀತಿಸ್ತಾ ಇದೀನೋ, ಆ ತರದ ಒಂದು ಫೀಲಿಂಗ್ ನ ಇವರು ಬರೆಸ್ಬಿಡ್ತಾರೆ. ಅಷ್ಟು ಮೂಡ್ ಸ್ವಿಂಗ್ಸ್ ಇದೆ, ಅಷ್ಟು ಇನ್ಕನ್ಸಿಸ್ಟೆನ್ಸಿ ಇದೆ. ಕನ್ಸಿಸ್ಟೆನ್ಸಿಯಾಗಿ ಇವರು ನಡ್ಕೊಳ್ತಾ ಇಲ್ಲ. ಏನ್ ಬೇಕು ಕ್ಲಾರಿಟಿ ಈ ವ್ಯಕ್ತಿಗೇನೆ ಇಲ್ಲ ನಿಮ್ಮಿಂದ ಅಂತ ಬರ್ತಾ ಇದೆ. ಸಮ್ಟೈಮ್ಸ್ ಇವರು ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ ಅಂತ ಹೇಳ್ತಾರೆ, ಅಂಡ್ ಅದನ್ನ ನೀವು ನಂಬುವಷ್ಟರಲ್ಲಿ ಮತ್ತೆ ಪ್ರೀತಿ ಮಾಡೋದಿಲ್ಲ. ಸೊ ಈ ರೀತಿ ಇದೆ. ಕ್ಲಾರಿಟಿ ಇಲ್ಲ ಅಂದ್ರೆ ದಿಸ್ ಈಸ್ ಅಗೇನ್ ಅ ಟಾಕ್ಸಿಕ್ ರಿಲೇಶನ್ಶಿಪ್ ಅಂತಾನೆ ಹೇಳ್ಬಹುದು. ಈ ವ್ಯಕ್ತಿಗೆ ಅದೇನೋ ನಿಮ್ಮನ್ನ ಕಾಡ್ಸೋದ್ರಲ್ಲಿ ಮಜಾ ಸಿಗುತ್ತೆ ಅಂತ ಹೇಳ್ಬಹುದು. ಅಂಡ್ ನೆಕ್ಸ್ಟ್ ಡೇ ಅಥವಾ ಅದರ್ ನೆಕ್ಸ್ಟ್ ಡೇ ಏನು ಆಗಿಲ್ಲ ಅನ್ನೋ ತರ ಈ ವ್ಯಕ್ತಿ ನಿಮ್ ಜೊತೆ ಮಾತಾಡ್ತಾ ಇದ್ದಾರೆ. ಅಂಡ್ ಅದನ್ನ ಮತ್ತೆ ನೀವು ಮರಿತೀರಾ. ಮತ್ತೆ ಅದೇ ರಾತ್ರಿ ಅದೇ ಸೇಮ್ ಡೇ ನೈಟ್ ಮತ್ತೆ ಅದೇ ರಿಪೀಟ್ ಆಗ್ತಾ ಇರುವಂಥದ್ದು ನಿಮ್ಮ ಮೈಂಡ್ನ ಸ್ಟಕ್ ಮಾಡ್ತಾ ಇದೆ, ನಿಮ್ಮ ಎನರ್ಜೀಸ್ನ ಸ್ಟಕ್ ಮಾಡ್ತಾ ಇದೆ. ಬಟ್ ಇಲ್ಲಿ ಕೆಲವರು ನೀವೇನ್ ಮಾಡ್ತಾ ಇದ್ದೀರಾ ಅಂದ್ರೆ ಈ ವ್ಯಕ್ತಿಯ ಬಿಹೇವಿಯರ್ ಇಂದ ನಿಮ್ಗೆ ಸಾಕಾಗಿ ಹೋಗಿದೆ ಅಂಡ್ ಯು ಅಕ್ಸೆಪ್ಟೆಡ್ ದಟ್, ಒಪ್ಕೊಂಡಿದ್ದೀರಾ, ಸರಿ ಆಯ್ತು ಈ ವ್ಯಕ್ತಿ ಬಿಹೇವಿಯರ್ ಹೀಗೆ ಇದೆ ಅಂತ. ಅಂಡ್ ನೀವು ನಿಮ್ಮ ಲೈಫ್ ಕಡೆ ಫೋಕಸ್ ಮಾಡ್ತಾ ಇದ್ದೀರಾ. ಕೆಲವರು ನಿಮ್ಮ ದಿನನಿತ್ಯದ ಕಾರ್ಯಗಳನ್ನ ನೀವು ಮಾಡ್ತಾ ಇದ್ದೀರಾ ಅಂಡ್ ಕಂಪ್ಲೀಟ್ ಆಗಿ ನಿಮ್ಮ ಆಕ್ಟಿವಿಟೀಸ್ ಕಡೆ ನೀವು
ಫೋಕಸ್ಡ್ ಆಗಿದ್ದೀರಾ ಅಂಡ್ ನಿಮ್ಮ ಒಂದು ಏನ್ ಬೇಕು ಏನ್ ಬೇಡ ಎಲ್ಲವನ್ನು ನೀವು ನೋಡ್ಕೊಳ್ತಾ ಇದ್ದೀರಾ. ಬಟ್ ಸ್ಟಿಲ್ ಸಮ್ವೇರ್ ಈ ವ್ಯಕ್ತಿ ನಿಮ್ಮ ಒಂದು ಆಕ್ಟಿವಿಟೀಸ್, ನೀವು ಕೂಡ ನಿಮ್ಮ ಆಕ್ಟಿವಿಟೀಸ್ ಕಡೆ, ನಿಮ್ಮ ಡೈಲಿ ರೂಟೀನ್ ಕಡೆ ಫೋಕಸ್ ಆಗಿದ್ದೀರಾ ಅಂಡ್ ಆ ವ್ಯಕ್ತಿ ಅದನ್ನ ಕೂಡ ಫಾಲೋ ಮಾಡ್ತಾ ಇದ್ದಾರೆ. ನಾನಿಲ್ಲ ಅಂದ್ರೆ ಹೇಗಿರ್ತೀಯ, ನಾನಿದ್ರೆ ಹೇಗಿರ್ತೀಯ, ನೀನ್ ಎಲ್ಲಿ ಹೋಗ್ತೀಯ, ಏನ್ ಮಾಡ್ತೀಯ ಎಲ್ಲ ಗೊತ್ತಾಗುತ್ತೆ. ಅಂಡ್ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇವರು ಸ್ಪೈ ಮಾಡ್ತಾ ಇದ್ದಾರೆ. ಕಳ್ಕೊಳ್ಳೋ ಭಯ ತುಂಬಾ ಇದೆ ಈ ವ್ಯಕ್ತಿಗೆ, ಹಾಗಾಗಿ ತುಂಬಾ ಸ್ಪೈ ಮಾಡ್ತಾರೆ. ತುಂಬಾ ಇನ್ಸೆಕ್ಯೂರಿಟೀಸ್ ಇದೆ, ಟ್ರಸ್ಟ್ ಇಶ್ಯೂಸ್ ಇದೆ ಅಂಡ್ ಈ ವ್ಯಕ್ತಿಗೆ ಸೆಲ್ಫ್ ಲವ್ವೇ ಇಲ್ಲ, ಸೆಲ್ಫ್ ಪ್ರೀತಿ ಮಾಡೋದೇ ಇಲ್ಲ ಈ ವ್ಯಕ್ತಿ. ಹೀಗಾಗಿ ಇವ್ರಿಗೆ ಏನೆಲ್ಲ ಇವರ ಒಂದು ಚೈಲ್ಡ್ಹುಡ್ ಇಂದ, ಇವರ ಒಂದು ಪಾಸ್ಟ್ ಲೈಫ್ ಇಂದ ಅಥವಾ ಎನ್ವಿರಾನ್ಮೆಂಟ್ ಇಂದ ಬೆಳೆದ್ ಬಂದಿರೋ ರೀತಿಯಲ್ಲಿ ಅದೇನೋ ಒಂದು ಎನರ್ಜಿ, ಒಂದು ಪ್ರೀತಿ ಕೊರತೆ ಏನೋ ಆಗಿದೆ ಅಥವಾ ಬೇರೆ ಯಾರೋ ಅವ್ರನ್ನ ಆ ರೀತಿ ಟ್ರೀಟ್ ಮಾಡಿರೋದ್ರಿಂದ ಎಲ್ಲ ಟಾಕ್ಸಿಕ್ನ, ಎಲ್ಲ ಟ್ರಾಮಾನ ನಿಮ್ಮ ಮೇಲೆ ಹೇರ್ತಾ ಇದ್ದಾರೆ. ಓಕೆ, ಅವರ ಒಂದು ಟಾಕ್ಸಿಸಿಟಿ, ಅವರ ಒಂದು ಭಯಾನಕವಾದಂತಹ ಬದುಕು, ಅವರ ಒಂದು ಮನಸ್ಸು ಕೆಡಿಸುವಂತಹ ಬಿಹೇವಿಯರ್, ಅವರ ಒಂದು ನೆಗೆಟಿವಿಟಿ ನಿಮ್ಮ ಒಂದು ಪೀಸ್ನ ಹಾಳು ಮಾಡೋದಕ್ಕೆ ಬಿಡಬೇಡಿ. ಲೆಟ್ ಯುವರ್ ಪೀಸ್ ಹೀಲ್ ದೆಮ್. ಓಕೆ, ಅವ್ರ ಜೊತೆ ಸೇರಿ ನೀವು ಕೂಡ ನೆಗೆಟಿವ್ ಆಗೋದಕ್ಕೆ ಹೋಗಬೇಡಿ. ಅಂಡ್ ನಿಮ್ಮ ಪೀಸ್ನ ಹಾಳಾಗ್ತಾ ಇದೆ ಅಂಡ್ ಅವರ ನೆಗೆಟಿವಿಟಿ ನೀವು ತಡ್ಕೊಳಕ್ ಆಗ್ತಾ ಇಲ್ಲ ಅಂತಂದ್ರೆ ಜಸ್ಟ್ ಲೆಟ್ ಗೋ ಮಾಡಿ. ದಿಸ್ ಪರ್ಸನ್ ನಿಮಗೆ ಡಿಸರ್ವ್ ಇಲ್ಲ ಡಿಯರ್, ಅರ್ಹರೇ ಇಲ್ಲ ಈ ವ್ಯಕ್ತಿ ನಿಮಗೆ. ಜಸ್ಟ್ ಲೆಟ್ ಗೋ ಮಾಡಿ, ಆ ಒಂದು ಸ್ಟ್ರಾಂಗ್ ಡಿಸಿಷನ್ ನ ತಗೊಂಡು ನಿಮಗೆ ನೀವು ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನ ತಗೊಂಡು ಲೆಟ್ ಗೋ ಮಾಡಿ, ಮೂವ್ ಆನ್ ಆಗಿ. ಡೆಫಿನೆಟ್ಲಿ ನಿಮಗೆ ಕರೆಕ್ಟ್ ಆಗಿರುವಂತಹ ವ್ಯಕ್ತಿ ಸಿಕ್ಕೇ ಸಿಗ್ತಾರೆ. ಅಂಡ್ ಇಲ್ಲಿ ಕೆಲವೊಂದು ಕ್ಯಾಸ್ಟ್ ಇಶ್ಯೂಸ್ ಇಂದ, ಫ್ಯಾಮಿಲಿ ಇಶ್ಯೂಸ್ ಇಂದ, ಸ್ಟೇಟಸ್ ಇಶ್ಯೂಸ್ ಇಂದ ಕೂಡ ಸಪ್ರೇಷನ್ ನಡೀತಾ ಇದೆ, ಅಥವಾ ನಿಮ್ಮಿಬ್ಬರ ಮಧ್ಯೆ ಹ್ಯೂಜ್ ಡಿಫ್ರೆನ್ಸ್ ಇದೆ. ಅದಕ್ಕೋಸ್ಕರನೇ ನಿಮ್ಮಿಬ್ಬರ ಒಂದು ನೋ ಕಾಂಟ್ಯಾಕ್ಟ್ ಆಗ್ತಾ ಇರುವಂತದ್ದು. ಸಿ, ನಿಮ್ಮ ಒಂದು ಥಿಂಕಿಂಗ್ ತುಂಬಾ ಪಾಸಿಟಿವ್ ಇದೆ ಅಂಡ್ ಈ ಪರ್ಸನ್ ಥಿಂಕಿಂಗ್ ಇನ್ಕನ್ಸಿಸ್ಟೆನ್ಸಿ ಇದೆ. ಒಂದಿನ ಪ್ರೀತಿ ತೋರಿಸೋದು, ಒಂದಿನ ಪ್ರೀತಿ ತೋರಿಸಲ್ಲ ಅಂದ್ರೆ ನಿಮಗೂ ಸಾಕಾಗಿ ಹೋಗುತ್ತೆ. ಅಂಡ್ ಕ್ಲಾರಿಟಿ ಇಲ್ಲ ಅಂದಾಗ ಅದಿರುತ್ತೆ ಈ ವ್ಯಕ್ತಿ ಜೊತೆ ಹೆಂಗ್ ಬದುಕೋದು ಅನ್ನೋದಿರುತ್ತೆ. ಅಂಡ್ ತುಂಬಾ ಆಲೋಚನೆಗಳು ಇಂಡಿಫರೆನ್ಸ್ ಇರೋದ್ರಿಂದ ಲೈಫ್ ಲಾಂಗ್ ಬದುಕಕ್ ಆಗೋದಿಲ್ಲ, ಅಥವಾ 24/7 ನಿಮ್ಮ ಒಂದು ಪೀಸ್ನ, ನೆಮ್ಮದಿನ ಹಾಳು ಮಾಡಿಕೊಂಡು ಆ ಒಂದು ಮೆಂಟಲಿ ಡ್ರೈನ್ ಔಟ್ ಮಾಡೋದಿರೋದು ಏನಿದೆ, ನಿಮ್ಮ ಇಡೀ ದಿನಾನ ಹಾಳು ಮಾಡಿಕೊಂಡು ಸ್ಟ್ರೆಸ್ ತಗೊಂಡು ನಿಮ್ಮನ್ನ ನೀವು ಶಿಕ್ಷೆ ಕೊಟ್ಕೊಂಡು ಯಾವುದೋ ಒಂದು ರಾಂಗ್ ಪರ್ಸನ್ ಜೊತೆ ನಿಮ್ಮ ಇಡೀ ಲೈಫ್ನ ನೀವು ಕಳೀತಾ ಇದ್ದೀರಾ ಅಂತಂದ್ರೆ ನಿಮಗೆ ನೀವು ಅದನ್ನ ಪನಿಷ್ಮೆಂಟ್ ಕೊಟ್ಕೊಳ್ತಾ ಇದ್ದೀರಾ. ಯಾವುದೋ ಒಂದು ರಾಂಗ್ ಪರ್ಸನ್ ಜೊತೆ ನಿಮ್ಮ ಇಡೀ ಬದುಕನ್ನ ಬದುಕ್ತಾ ಇದ್ದೀರಾ ಜಸ್ಟ್ ಬಿಕಾಸ್ ನೀವು ಅವರನ್ನ ಟ್ರೂ ಲವ್ ಮಾಡಿದೀರಾ. ಆ ಒಂದು ಟ್ಯಾಗ್ ಲೈನ್ ಇಟ್ಕೊಂಡು ನೀವು ಆ ವ್ಯಕ್ತಿ ಜೊತೆ ಇನ್ನೂ ಇದ್ದೀರಾ ಅಂದ್ರೆ ನಿಮ್ಮ ಲೈಫ್ನ ನಿಮ್ಮ ಕೈಯಾರೆ ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಮೆಂಟಲ್ ಹೆಲ್ತ್ ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಾ. ಎಲ್ಲವೂ ಇರುತ್ತೆ ಲೈಫಲ್ಲಿ, ದುಡ್ಡು ಇರುತ್ತೆ, ಆಸ್ತಿ ಇರುತ್ತೆ, ಹಣ ಇರುತ್ತೆ, ಊಟ ಇರುತ್ತೆ, ಬಟ್ಟೆ ಇರುತ್ತೆ, ಎಲ್ಲ ರೀತಿಯ ಫೆಸಿಲಿಟೀಸ್ ಇರುತ್ತೆ. ಬಟ್ ನಿಮ್ದು ಪೀಸ್, ಈ ವ್ಯಕ್ತಿ ಕ್ಲಾರಿಟಿ ಕೊಡ್ತಾ ಇಲ್ಲ, ಈ ವ್ಯಕ್ತಿ ಪ್ರೀತಿಸ್ತಾ ಇಲ್ಲ, ಈ ವ್ಯಕ್ತಿನೇ ನಂಬ್ಕೊಂಡು ನಾನು ಬಂದಿದ್ದೀನಿ, ಎಲ್ಲ ಬಿಟ್ಟು ಬರೋಕ್ಕೂ ರೆಡಿ ಇದ್ದೀನಿ, ಬಟ್ ಸ್ಟಿಲ್ ಈ ವ್ಯಕ್ತಿ ಯಾವುದೇ ರೀತಿನಲ್ಲೂ ಹೇಳೋದಕ್ಕೆ ರೆಡಿ ಇಲ್ಲ, ಬದುಕೋದಕ್ಕೆ ರೆಡಿ ಇಲ್ಲ, ಎಲ್ಲಿ ಹೋಗ್ಲಿ ಅಂತಾನು ನಿಮಗೆ ಗೊತ್ತಾಗ್ತಾ ಇಲ್ಲ. ಆಲ್ ಆಫ್ ಅ ಸಡನ್ ಚೇಂಜ್ ಆಗ್ಬಿಟ್ರೆ ಏನ್ ಮಾಡ್ತೀರಾ? ನೀವು ಯಾರು ಮದುವೆ ಆಗಿಲ್ಲ ಇನ್ನು ಈ ವ್ಯಕ್ತಿ ಜೊತೆ, ಥಿಂಕ್, ಈ ತರದ ಲೈಫ್ ನಾನು ಲೈಫ್ ಲಾಂಗ್ ಲೀಡ್ ಮಾಡ್ಬೇಕಾ? ನಾನು ಅರ್ಹನಿದ್ದೀನ? ಡು ಐ ಡಿಸರ್ವ್ ದಿಸ್? ಈ ಒಂದು ಕ್ವಶನ್ನ ನಿಮ್ಮ ಹತ್ರಕ್ಕೆ ನೀವು ಹಾಕೊಳ್ಳಿ. ನಿಮ್ಮಷ್ಟಕ್ಕೆ ನೀವು ಈ ಕ್ವಶನ್ನ ಕೇಳ್ಕೊಳ್ಳಿ. ಆಲ್ರೆಡಿ ಈ ತರದ ವ್ಯಕ್ತಿ ಜೊತೆ ನೀವು ಮದುವೆ ಆಗಿದ್ದೀರಾ, ಬಟ್ ಸ್ಟಿಲ್ ಈ ವ್ಯಕ್ತಿ ಕಡೆಯಿಂದ ಚೇಂಜಸ್ ಕಾಣಿಸ್ತಾ ಇಲ್ಲ ಅಂದ್ರೆ ಫಸ್ಟ್ ಮೇನ್ ಥಿಂಗ್ ನೀವು ಮಾಡಬೇಕಾಗಿರೋದು, ನೀವು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ಅದಾದ್ಮೇಲೆ ಒಂದು ಸ್ಟ್ರಾಂಗ್ ಡಿಸಿಷನ್ನ ತಗೊಂಡು ಹೊರಗೆ ಬನ್ನಿ. ಅಥವಾ ಯಾವುದು ಇಲ್ಲ ಮೇಡಮ್ ಈ ವ್ಯಕ್ತಿ ಜೊತೆ ಬಿಟ್ಟು ಹೋಗಕ್ ಆಗೋದಿಲ್ಲ, ನನ್ನ ಎಲ್ಲ ಒಂದು ಲೈಫ್ ಇವ್ರ ಮೇಲೆ ನಿಂತ್ಕೊಂಡಿದೆ ಅಂತಂದ್ರೆ ಒಳ್ಳೆ ಸೈಕ್ಯಾಟಿಸ್ಟ್ ಹತ್ರ ಹೋಗಿ ಕೌನ್ಸಿಲಿಂಗ್ ಅನ್ನೋದನ್ನ ತಗೊಳ್ಳಿ, ಅವ್ರಿಗೂ ಕೊಡ್ಸಿ ನೀವು ಹೀಲ್ ಆಗಿ ಡೆಫಿನೆಟ್ಲಿ ಈ ರಿಲೇಶನ್ಶಿಪ್ ಮೇಲೆ ವರ್ಕ್ ಮಾಡೋಕ್ಕಾದ್ರೆ ಮಾಡಿ. ಇಲ್ಲ ತೀರಾ ಎಲ್ಲಾ ರೀತಿಯಲ್ಲೂ ಮಾಡಾಗಿದೆ, ಇನ್ನು ನನಗೆ ಆಗೋದಿಲ್ಲ, ಉಸಿರು ಕಟ್ತಾ ಇದೆ, ಮುಳುಗ್ತಾ ಇದ್ದೀನಿ ಅಂದಾಗ ನಿಮಗೋಸ್ಕರ ಒಂದು ಸ್ಟೆಪ್ನ ತಗೊಳ್ಳಿ. ನಿಮಗೋಸ್ಕರ ಆ ಒಂದು ಧೈರ್ಯನ ತಗೊಂಡು ನಿಮ್ಮ ಲೈಫ್ಗೆ ನೀವೇ ರೆಸ್ಪಾನ್ಸಿಬಿಲಿಟಿನ ತಗೊಂಡು ಹೊರಗೆ ಬನ್ನಿ ಆ ಟಾಕ್ಸಿಕ್ ಲೂಪಿಂದ. ಓಕೆ, ನೀವೇನೇ ಹಿಂಟ್ ಕೊಟ್ಟರು, ನೀವೇನೇ ಹೇಳಿದ್ರು ಈ ವ್ಯಕ್ತಿ ಕಡೆಯಿಂದ ನನಗಂತೂ ಇವತ್ತಿನ ರೀಡಿಂಗ್ ಅಲ್ಲಿ ಕಾಣಿಸ್ತಾ ಇಲ್ಲ ಈ ವ್ಯಕ್ತಿ ಕಮಿಟ್ಮೆಂಟ್ ಕೊಡ್ತಾರೆ, ಈ ವ್ಯಕ್ತಿ ಬದಲಾಗ್ತಾರೆ ಅನ್ನೋ ಒಂದು ಎನರ್ಜೀಸ್ ನನಗೆ ಕಾಣಿಸ್ತಾ ಇಲ್ಲ. ಬಟ್ ಈ ವ್ಯಕ್ತಿ ಹೇಳ್ತಾರೆ ನನಗೆ ನೀನ್ ಯಾವಾಗ್ಲೂ ನನ್ನ ಜೊತೆ ಇರಬೇಕು, ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನನಗೆ ತುಂಬಾ ಖುಷಿ ಆಗುತ್ತೆ,
ಬಟ್ ನೀವು ನಾವ್ ಯಾರು ಅಂತ ಕೇಳಿದಾಗ ಅವ್ರ ಹತ್ರ ಉತ್ತರ ಇಲ್ಲ. ಕಮಿಟ್ಮೆಂಟ್ ಕೊಡು ಅಂದಾಗ ಅವ್ರ ಹತ್ರ ಉತ್ತರ ಇಲ್ಲ. ಮದುವೆ ಆಗು ಅಂತ ಅಂದಾಗ ಉತ್ತರ ಇಲ್ಲ. ಮದುವೆ ಆಗಿದ್ಯಾ, ಈ ಒಂದು ಮದುವೆನ ನಿಭಾಯಿಸು, ನನ್ನ ಚೆನ್ನಾಗಿ ನೋಡ್ಕೊ ಅಂದ್ರೆ ಉತ್ತರ ಇಲ್ಲ. ನನ್ನ ರೆಸ್ಪಾನ್ಸಿಬಿಲಿಟಿನ ತಗೋ ಅಂದ್ರೆ ಉತ್ತರ ಇಲ್ಲ. ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊ ಅಂದ್ರೆ ಉತ್ತರ ಇಲ್ಲ. ನೋ, ದಿಸ್ ಪರ್ಸನ್ ಈಸ್ ನಾಟ್ ಗಿವಿಂಗ್ ಯು ಎನಿ ಕ್ಲಾರಿಟಿ. ನನ್ನಿಂದ ಕಮಿಟ್ಮೆಂಟ್ ಕೊಡೋದಕ್ಕಾಗೋದಿಲ್ಲ. ಅಂಡ್ ಈ ವ್ಯಕ್ತಿ ಮಿಕ್ಸ್ಡ್ ಸಿಗ್ನಲ್ಸ್ ಕಳಿಸ್ತಾ ಇದ್ದಾರೆ. ನಿಮ್ ಜೊತೆ ಇರೋದ್ರಿಂದ ಅವ್ರ ಫ್ಯಾಮಿಲಿ ಹ್ಯಾಪಿ ಆಗಿರ್ತಾರೆ ಅಂತಾನು ಹೇಳ್ತಾ ಇದ್ದಾರೆ. ಬಟ್ ಸದ್ಯಕ್ಕೆ ಕಮಿಟ್ಮೆಂಟ್ ಕೊಡೋದಕ್ಕೆ ರೆಡಿ ಇಲ್ಲ ಅಂತಾನು ಹೇಳ್ತಾ ಇದ್ದಾರೆ. ಅಂಡ್ ಈ ಡಿಸ್ಟೆನ್ಸ್ ನ ಬೇರ್ ಮಾಡೋದಕ್ಕೂ ಆಗೋದಿಲ್ಲ ಅಂತಾನು ಹೇಳ್ತಾ ಇದ್ದಾರೆ. ಗಾಯ್ಸ್, ಈ ತರದ ಮೈಂಡ್ ಸೆಟ್ ಇರೋ ವ್ಯಕ್ತಿ ಜೊತೆ ಹೆಂಗಿರ್ಬೇಕು, ಇರೋಕ್ಕಾದ್ರೂ ಹೇಗಾಗುತ್ತೆ? ಒಂದಿನ ನೀನ್ ಬೇಕು ಅಂತಾರೆ, ಒಂದಿನ ನೀವ್ ಬೇಡ ಅಂತಾರೆ. ಜಸ್ಟ್ ಥಿಂಕ್ ಅಬೌಟ್ ಇಟ್. ಯೋಚನೆ ಮಾಡಿ, ಈ ತರದ ರಿಲೇಶನ್ಶಿಪ್ ನನಗ್ ಬೇಕಾ? ಇದಕ್ಕಿಂತ ಬೆಟರ್ ಆಗಿ ನಾನು ಒಬ್ಬಂಟಿಯಾಗಿ ಬದುಕನ್ನ ನಡೆಸೋದು ಉತ್ತಮ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಇದನ್ನ ಯೋಚನೆ ಮಾಡಿ, ಓವರ್ ಥಿಂಕ್ ಮಾಡಿ 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 ನಿಮ್ಮ ಹಾರ್ಟ್ ತುಂಬಾ ಹೆವಿ ಆಗ್ತಾ ಇದೆ, ಪೇನ್ ಅಲ್ಲಿದೆ. ಅಂಡ್ ಕೆಲವರು ಈ ವಿಡಿಯೋ ನೋಡ್ತಾ ನೋಡ್ತಾ ಅಳ್ತಾನು ಇದ್ದೀರಾ. ಇಫ್ ಯು ಆರ್ ಫೀಲಿಂಗ್ ಲೈಕ್ ಕ್ರೈಂಗ್, ಅಳ್ಬೇಕು ಅನಿಸ್ತಾ ಇದೆ ಅಂತಂದ್ರೆ ಅತ್ ಬಿಡಿ, ಹೋಲ್ಡ್ ಮಾಡ್ಕೋಬೇಡಿ. ಅಂಡ್ ಸಮಟೈಮ್ಸ್ ನೀವ್ ಏನ್ ಅನ್ಕೊಳ್ತಾ ಇದ್ದೀರಾ ಅಂದ್ರೆ, ಅತ್ರೆ ನಾನು ವೀಕ್ ಆಗ್ಬಿಡ್ತೀನಿ, ಅತ್ರೆ ನನ್ನ ಹೇಡಿ ಅನ್ಕೊಳ್ತಾರೆ. ಅದು ಹುಡುಗ ಆಗ್ಲಿ ಹುಡುಗಿ ಆಗ್ಲಿ, ಅಳು ಬಂದ್ರೆ ಅಳ್ಬೇಕು. ಫಸ್ಟು ಹತ್ತು ಬಿಡಿ, ಎಲ್ಲ ಒಂದು ಪೇನ್ ಏನಿದೆ ಅದೆಲ್ಲ ಹೊರಗೆ ಹಾಕ್ಬಿಡಿ. ಅಂಡ್ ಡೆಫಿನೆಟ್ಲಿ ನೀವು ಹೀಲ್ ಆಗ್ತೀರಾ. ಅಂಡ್ ನಿಮಗೋಸ್ಕರ ನೀವು ಒಂದು ಸ್ಟ್ಯಾಂಡ್ ಅನ್ನೋದನ್ನ ತಗೊಳ್ತೀರಾ. ಖಂಡಿತ ನಿಮ್ಗೆ ಯೂನಿವರ್ಸ್ ಹೆಲ್ಪ್ ಮಾಡ್ತಾರೆ. ಈ ತರದ ಲೂಪ್ಗಳಲ್ಲಿ ಈ ತರ ತುಂಬಾ ನೆಗೆಟಿವಿಟಿ ಇರುವಂತಹ ಪಾರ್ಟ್ನರ್ಸ್ ನಿಮ್ ಜೊತೆ ಇದ್ದಾರೆ ಅಂದ್ರೆ, ಸಮ್ವೇರ್ ಏನೋ ಒಂದು ಲೆಸನ್ಸ್ ನೀವು ಕಲಿತಾ ಇದ್ದೀರಾ. ಸೊ ಅದನ್ನ ಕಲಿಸ್ತಾ ಇದ್ದಾರೆ. ಬೇಗ ಕಲ್ತ್ಕೊಂಡು ಹೊರಗೆ ಬನ್ನಿ. ಅಂಡ್ ಅಲ್ಟಿಮೇಟ್ಲಿ ಯೂನಿವರ್ಸಿಗೆ ಬೇಕಾಗಿರೋದು ನಮ್ಮ ಹ್ಯಾಪಿನೆಸ್, ಸೆಲ್ಫ್ ಅವೇರ್ನೆಸ್. ನಮ್ಮನ್ನ ನಾವು ಅರ್ಥ ಮಾಡ್ಕೋಬೇಕು, ನನ್ನನ್ನ ನಾನು ಅರ್ಥ ಮಾಡ್ಕೋಬೇಕು. ನನ್ನ ಒಳಗಿರುವಂತಹ ಆತ್ಮ ಪರಮಾತ್ಮನನ್ನ ಸೇರೋ ರೀತಿ ನಾನು ಸ್ಪಿರಿಚುವಾಲಿಟಿಗೆ ಕನೆಕ್ಟ್ ಆಗಬೇಕು. ಅದೇ ಒಂದು ಮೋಟಿವ್ ಇರುವಂಥದ್ದು. ರೆಸ್ಟ್ ಆಫ್ ದಿ ಥಿಂಗ್ ಮಧ್ಯೆ ಬರುತ್ತೆ, ಮಧ್ಯೆ ಹೋಗುತ್ತೆ. ಪರ್ಮನೆಂಟ್ ನಾವ್ ಯಾರು ಅಲ್ಲ. ಸೊ ಇರೋ ಅಷ್ಟು ದಿನ ಯು ಡಿಸರ್ವ್ ಟು ಬಿ ಹ್ಯಾಪಿ. ಸೊ ಚೂಸ್ ಯುವರ್ ಹ್ಯಾಪಿನೆಸ್, ಚೂಸ್ ಯುವರ್ ಪಾರ್ಟ್ನರ್ ವೈಸ್ಲಿ. ಎಚ್ಚರಿಕೆಯಿಂದ ನಿಮ್ಮ ವ್ಯಕ್ತಿನ ಆರಿಸ್ಕೊಳ್ಳಿ ಅಂತ ಹೇಳ್ತಾ, ಹೋಪ್ ಈ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಫಾರ್ ಬೆಟರ್ ಕ್ಲಾರಿಫಿಕೇಶನ್ ನೀವು ಪರ್ಸನಲ್ ರೀಡಿಂಗ್ ಅನ್ನೋದನ್ನ ತಗೋಬಹುದು. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.